ವಿಶೇಷ ವಿಚಾರಗಳನ್ನ ಹೊತ್ಕೊಂಡು ನಾನ್ ಬಂದಿದ್ದೀನಿ. ಎಲ್ರು ಯೂಟ್ಯೂಬರ್ಸ್ ಒಂದಿಷ್ಟು ರಿವ್ಯೂಗಳನ್ನ ಕೊಡ್ತಾ ಇದ್ರು. ಏನಂತ ಹೇಳಿ, 2 ಕೋಟಿ ಓಟ್ಗಳು ಬಿದ್ದಿದೆ ವಿನ್ನರ್ಗೆ, ಎವಿಕ್ಟೆಡ್ ಅವ್ರಿಗೆ ಇಷ್ಟೆಲ್ಲ ಓಟ್ ಬಿದ್ದಿದೆ, ಈ ರೀತಿಯಾದಂತದ್ದು ಒಂದಿಷ್ಟು ನಡೀತಾ ಇತ್ತು. ಆದ್ರೆ ಬಿಗ್ ಬಾಸ್ ಪ್ರಕಟ ಮಾಡಿರುವಂತಹ ಟಾಪ್ ಅಂತಂದ್ರೆ ವಿನ್ನರ್ಗೆ ಎಷ್ಟು ಓಟ್ ಬಿದ್ದಿರಬಹುದು, ಮತ್ತೆ ಎವಿಕ್ಟೆಡ್ ಪರ್ಸನ್ಗೆ ಎಷ್ಟು ಓಟ್ಗಳು ಬಿದ್ದಿದೆ ಅನ್ನೋದನ್ನ ಹೇಳಿದೆ. ಸೊ ಇದನ್ನಂತೂ ಕೇಳಿ ನಿಜವಾಗ್ಲೂ ನಾನಂತೂ ಅಚ್ಚರಿಗೊಳಗಾದೆ. ಯಾಕಂತಂದ್ರೆ 5 ಕೋಟಿ ಕರ್ನಾಟಕದಲ್ಲಿರುವಂತ ಜನಸಂಖ್ಯೆ ಎಷ್ಟ್ರಿ, ಇಲ್ಲಿ ವೋಟ್ ಮಾಡಿರೋ ಜನಸಂಖ್ಯೆಗೆ ಎಷ್ಟು? ಹಾಗಾದ್ರೆ ಕರ್ನಾಟಕದ ಅತ್ಯಧಿಕ ಜನ ಎಲ್ರೂ ಹನುಮಂತನನ್ನ ಪ್ರೀತಿಸಿದಾರ, ಹನುಮಂತನ್ಗೆ ವೋಟ್ ಮಾಡಿದಾರಂತ. ಸೊ ಅದ್ ಹೆಂಗ್ ಹೇಳ್ತೀರಿ? ಹನುಮಂತಾನೇ ವಿನ್ನರ್. ಹೌದು, ಹನುಮಂತಾನೇ ವಿನ್ನರ್. ಹಾಗಾದ್ರೆ ಟಾಪ್ ಸ್ಪರ್ಧಿಗೆ ಎಷ್ಟು ಓಟ್ಗಳು ಬಿದ್ದಿದೆ ಅನ್ನೋದನ್ನ ಮೊದಲೇದಾಗಿ ನೋಡೋಣ. 5,23,89,318. ಯಪ್ಪ ನೋಡಿ, 5 ಕೋಟಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದ ಬಹುತೇಕ ಜನ ಟಾಪ್ ವಿನ್ನರ್ ಯಾರಿದ್ದಾರೆ ನೋಡಿ ಅವ್ರಿಗೆ ವೋಟ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಎವಿಕ್ಟೆಡ್ ಪರ್ಸನ್ಗೆ ಎಷ್ಟು ಓಟ್ಗಳು ಬಿದ್ದಿದೆ? ತುಂಬಾ ಅಂದ್ರೆ ತುಂಬಾ ಲೀಸ್ಟ್ ಅಂದ್ರೂ ಕೂಡ 64,48,853 ಓಟ್ಗಳು ಎವಿಕ್ಟೆಡ್ ಪರ್ಸನ್ಗೆ ಇಷ್ಟೆಲ್ಲ ಓಟ್ಗಳು ಬಿದ್ದಿದೆ. ಇನ್ನು ವಿನ್ನರ್ ಆಗಿರುವಂತ ಕ್ಯಾಂಡಿಡೇಟ್ಗೆ 5 ಕೋಟಿ ಸಮಥಿಂಗ್ ಓಟ್ಗಳು ಅಂತಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮ ಎಷ್ಟೊಂದು ಈ ಬಾರಿ ಟ್ರೆಂಡ್ ಅನ್ನ ಸೆಟ್ ಮಾಡಿದೆ ಅನ್ನೋದನ್ನ ನೀವು ಇಲ್ಲಿಗೆ ಅರ್ಥ ಮಾಡ್ಕೊಳ್ಬಹುದು. 5 ಕೋಟಿ ಜನ ಬಿಗ್ ಬಾಸ್ ಕಾರ್ಯಕ್ರಮದತ್ತ ತಿರುಗಿ ನೋಡಿದ್ದಾರೆ, ವೋಟ್ ಮಾಡಿದ್ದಾರೆ ಅಂತ ಅಂದ್ರೆ, ಮತ್ತೆ 5 ಕೋಟಿ ಜನನೇ ವೋಟ್ ಮಾಡಿದ್ದಾರೆ ಅಂತಲ್ಲ, ಅಂತಂದ್ರೆ ಒಂದು ಅಕೌಂಟ್ ಇಂದ ಎಷ್ಟು ಅಂತಂದ್ರೆ 99 ಬಾರಿ ವೋಟ್ ಮಾಡೋದಿರತ್ತೆ, ಪವರ್ ಇರುತ್ತೆ ಎಲ್ರಿಗೂ. ಸೊ ಹೀಗಾಗಿ ಎಲ್ರು ಕೂಡ ನೋಡಿ ಎಷ್ಟು ಆಸಕ್ತಿಯನ್ನ ತೋರಿದ್ದಾರೆ ಬಿಗ್ ಬಾಸ್ಗೆ ವೋಟ್ ಮಾಡೋ ವಿಚಾರದಲ್ಲಿ. ಮತ್ತೆ ಹನುಮಂತಾನೇ ವಿನ್ನರ್ ಆಗಬೇಕು ಅನ್ನೋ ಕಾಳಜಿ ಮಾತ್ರ, ಮತ್ತೆ ಆ ಒಂದು ಉದ್ದೇಶ ಮಾತ್ರ, ಗುರಿ ಅನ್ನೋದು ಸಾಕಷ್ಟು ಜನರಿಗಿತ್ತು. ಸೊ ಹೀಗಾಗಿ ಓಟ್ಗಳ ಸುರಿಮಳೆ ಅಂತಂದ್ರೆ ತಪ್ಪಾಗಂಗಿಲ್ಲ. ಸೊ ಈಗ ಬಂದಿರೋ ವಿಚಾರ ಏನು ಅಂತಂದ್ರೆ, ಎವಿಕ್ಟೆಡ್ ಪರ್ಸನ್ ಯಾರು? ಹನುಮಂತಿದ್ದಾರೆ, ಮತ್ತೆ ರಜತ್ ಇದ್ದಾರೆ, ಮಂಜು ಇದ್ದಾರೆ, ಮತ್ತೆ ಭವ್ಯ, ಮತ್ತೆ ಮೋಕ್ಷಿತಾ, ತ್ರಿವಿಕ್ರಮ್. ಈ 6ರಲ್ಲಿ ಒಬ್ರು ಈಗ ಎಲಿಮಿನೇಟ್ ಆಗಿ ಸೈಡಿಗೆ ಬರ್ತಾರೆ. ಸೊ ಹಾಗಾದ್ರೆ ಮನೆಯಿಂದ ಹೊರಗಡೆ ಬರುವಂತ ಪರ್ಸನ್ ಯಾರು? ಆ 64 ಲಕ್ಷ ಓಟ್ ಅನ್ನ ಪಡೆದಿರುವಂತ ಲೀಸ್ಟ್ ಆಗಿರುವಂತಹ ಆ ಪರ್ಸನ್ ಯಾರು ಅಂತ ಅಂದ್ರೆ ರಜತ್ ಅಂತ ಹೇಳಿ ಬಹುತೇಕವಾಗಿ ಕೇಳ್ಬರ್ತಾ ಇರುವಂತ ನ್ಯೂಸ್. ಮತ್ತೆ ನಾನು ಲೈವ್ ಅಲ್ಲಿ ಇದ್ದಾಗ ಕೂಡ ಒಂದಷ್ಟು ಜನ ನಿಖರವಾಗಿ ಹೇಳ್ತಾ ಇದ್ರು. ಸೊ ನೋಡೋಣ ಈ ಅನಲೈಸೇಷನ್ ಎಷ್ಟು ಸರಿ, ಎಷ್ಟು ತಪ್ಪಾಗತ್ತೆ, ಎಷ್ಟು ಸುಳ್ಳಾಗತ್ತೆ, ಎಷ್ಟು ಸತ್ಯ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ನನ್ನ ನೆಕ್ಸ್ಟ್ ವಿಡಿಯೋಗಾಗಿ ನನ್ನ ಹೀಗೆ ಫಾಲೋ ಮಾಡ್ತಾ ಇರಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.